ಲಂಗೋಟಿ ಹಾಕಿದ್ಯಾ ಒಳಗಡೆ ಇದಾಕಿದ್ಯಾ ಪಂಚೆ ಹುಡುಗಿರು ನೋಡೋದೇ ಆಗೋಯ್ತು ಅಲ್ಲಿ ನೋಡಿ ಅಲ್ಲಿ ನೀವೇ ನೋಡ್ತಾ ಇದೀರಾ ಅಲ್ಲಿ ಹುಡುಗಿ ಹೋಯ್ತಾ ಇದಾರೆ ಇಲ್ಲಿ ನೋಡ್ತಾ ಇರ್ತಾನೆ. ಏಯ್ ಸಂದೀಪ್, ಏನಿದು? ಏನಕ್ ಬಂದಿರೋದ್ ನಾವು? ದೇವಸ್ಥಾನಕ್ಕೆ ಬಂದಿದ್ಯಾ? ಮತ್ತೆ ದೇವ್ರ ನೋಡ್ಬೇಕು. ಶ್ರೀಕೃಷ್ಣನ್ ತರ ಆಗೋಣ ಅಂತ ಕಣ. ಇತ್ತು ಬಿಟ್ರೆ ನೆಕ್ಸ್ಟ್ ಲಾಟ್ರಿ ಟಿಕೆಟ್ ಶ್ರೀಕೃಷ್ಣ ಇದು ಜಾಸ್ತಿ ಪ್ರಿಯಾರಿಟಿ ಕೊಟ್ಟು ಲಾಟ್ರಿ ಟಿಕೆಟ್ ಸಿಗುತ್ತೆ, ಅದನ್ನು ತೋರ್ಸು. ನೋಡಿ ಲಾಟ್ರಿ ಮಾಡ್ತಾ ಇದಾರೆ. ಲಾಟ್ರಿ ಮಾಡ್ತಾ ಇದ್ದಾರೆ. ಸಂದೀಪ್ ಮಿಸ್ ಆಗಿ ತಗೊಂಡ ಅಂದ್ರೆ ಲಕ್ಷ ಅವ್ನ ಲಕ್ ಚೆನ್ನಾಗಿತ್ತು ಅಂದ್ರೆ ಲಂಗೋಟಿ ಹಾಕಿದ್ಯಾ ಒಳಗಡೆ? ಇದಾಕಿದ್ಯಾ ಪಂಚೆ? ಸಂದೀಪ್ ಸಂದೀಪ್ ಇಲ್ಲೋಡು ಇಲ್ಲೋಡು. ಸುಡು ತಣ್ಣಿ. ಸುಡು ತಣ್ಣಿ ಅಂದ್ರೆ ಬಿಸಿ ನೀರು, ಸುಡ್ತಾ ಇರೋ ನೀರು. ಸುಡ್ತಾ ಇರೋ ನೀರು, ಬಿಸಿ ಬಿಸಿ ಸಾರ್ಥಕ. ನಮಗೆ ನ್ಯೂಸ್ ಅಂದ್ರೆ ಒಬ್ಬ ತಮಿಳ್ ಮಾತಾಡಕ್ ಬರ್ತದೆ, ಇನ್ನೊಬ್ಬನ್ ತೆಲುಗು ಮಾತಾಡಕ್ ಬರುತ್ತೆ, ಇನ್ನೊಬ್ಬನ್ಗೆ ಮಲಯಾಳಮೇ ಮಾತಾಡಕ್ ಬರ್ತದೆ. ಇಲ್ಲ ಬಸ್ರಿ ಹೇಳ. ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀನಿ ಅಂತ ಇದೆಯಲ್ಲ. ಹೌದು. ಡೇ ಬೈ ಡೇ ನೀವು ವ್ಲಾಗ್ ಮಾಡ್ತಾ ಇದೀಯಾ? ಡೇ ಬೈ ಡೇ ವ್ಲಾಗ್ ಮಾಡಿದ್ರೆ ಇವ್ನ ಇದೇ ಕಂಪ್ನಿಗೆ ಹೋಗ್ತಾನೆ, ಇದೇ ಜಿಮ್ಗೆ ಹೋಗ್ತಾನೆ, ಇವ್ನ ಮಕ್ಕಳು ಏನ್ ನೋಡೋದು ಅಂತ ಅವ್ರು ಬೇಜಾರಾಗಲ್ವಾ? ಹಾಯ್ ಹಲೋ ನಮಸ್ಕಾರ ದೇವರು, ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಂದು ವ್ಲಾಗ್ಗೆ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್. ಸಿಂಪಲ್ ಈ ವ್ಲಾಗಿಂದ ಕತೆ. ಎಲ್ಲಿಗೆ ಹೋಗ್ತಾ ಇದೀರಿ ಅಂದ್ರೆ ಮುನ್ನಾರು ಕೇರಳ ಮುಗಿಸ್ಕೊಂಡು ತ್ರಿವೇಂದ್ರಮ್ ಆದ್ಮೇಲೆ ತ್ರಿವೇಂದ್ರಮ್ ಆದ್ಮೇಲೆ ಗುರುವಾಯೂರು ಆದ್ಮೇಲೆ ಒಳ್ಳೆ ವೆದರ್. ಮುನ್ನಾರ್ ಅದೇ ಕಣ ಹೇಳಿದ್ದು, ಮುನ್ನಾರ್ ಹೇಳಾಯ್ತು. ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಒಳ್ಳೆ ವೆದರ್. ಮುನ್ನಾರ್ ಅದೇ ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಪುನಃ ಅವತ್ತು ನಾವು ಹೋಗಿದ್ದ ದೇವಸ್ಥಾನ ಪದ್ಮನಾಭ ದೇವಸ್ಥಾನಕ್ಕೆ ಆಲ್ರೆಡಿ ಹೋಗಿ ವ್ಲಾಗ್ ಹಾಕಿದ್ದೀನಿ. ಆ ವ್ಲಾಗ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಇನ್ನೊಂದ್ಸಲ ಅವತ್ತು ದರ್ಶನ ಕರೆಕ್ಟಾಗಿ ಆಗಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಗೊತ್ತಿರ್ಲಿಲ್ಲ ಹೋಗಿದ್ದು, ಟೈಮಿಂಗ್ಸು ಅದು ಇದು ಏನೋ ಗೊತ್ತಾಗಿರ್ಲಿಲ್ಲ. ಇನ್ನೊಂದ್ಸಲಿ ಹೋಗ್ತಾ ಇದೀವಿ, ಅದು ಶಿಷ್ಯನ ಜೊತೆ ಹೋಗಿರ್ಲಿಲ್ಲ ಯಾವತ್ತು. ಅವನು ನಮ್ ಜೊತೆ ಗೋವಾ ಹೋಗೋ ಒಂದು ಆಸೆ ಇತ್ತು, ಅದು ಮಣ್ಣು ಹಾಕೊಂಡ್ಬಿಟ್ಟ. ಅಟ್ಲೀಸ್ಟ್ ಇದಕ್ಕಾದ್ರೂ ದೇವಸ್ಥಾನಕ್ಕಾದ್ರೂ ಕರ್ಕೊಂಡೋಗಿ ಕೇರಳ ಒಂದು ಒಳ್ಳೆ ವೆದರ್ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಪೀಸ್. 4 ಜನ, ನಾನು, ಪೂರ್ಣ, ಸಂದೀಪ್ನು, ನಮ್ ಸರ್ ಅಭಿ ಸರ್, ಅಷ್ಟೇ ಸಿಂಪಲ್. ಹೋದ್ವಾ ಬಂದ್ವಾ ಮಜಾ ಮಾಡೋದು ಅಷ್ಟರಲ್ಲೇ ಇರುತ್ತೆ. ಯಾರಾದ್ರೂ ಹೊಸದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟ್ ವ್ಲಾಗು ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಏನಾದರೂ ಇಂಟ್ರೆಸ್ಟಿಂಗ್ ಬಂದಿಲ್ಲ ಅಂದರೆ ಯಾವ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಬರಬೇಕು ಅಂತ ಒಂದು ಕಮೆಂಟ್ ಆಗಿ, ಆ ಥರ ವಿಡಿಯೋ ಮಾಡೋಣ. ಇನ್ನು ಮುಂದೆ ಕಂಟಿನ್ಯೂಸ್ ವ್ಲಾಗ್ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡೋದು ನಿಮ್ಮ ಕೈಲಿರುತ್ತೆ. ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟು ನೈಟ್ ರೈಡ್ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೈಟ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಅವನು ನಿಜ ಗೆಟ್ಬಿಟ್ಟು ಗಾಡಿ ಓಡಿಸ್ಬೇಕು. ಇವನು ಗಾಡಿ ಓಡಿಸೋದು ಅರ್ಧಂಬರ್ಧ ಕಲ್ತವನೆ. ಅವನದೇನೈತೆ ನೈಟ್ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಹೇಳ. ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀನಿ ಅಂತ ಇದೆಯಲ್ಲ. ಹೌದು. ಡೇ ಬೈ ಡೇ ನೀವು ವ್ಲಾಗ್ ಮಾಡ್ತಾ ಇದೀಯಾ? ಡೇ ಬೈ ಡೇ ವ್ಲಾಗ್ ಮಾಡಿದ್ರೆ ಇವ್ನ ಇದೇ ಕಂಪ್ನಿಗೆ ಹೋಗ್ತಾನೆ, ಇದೇ ಜಿಮ್ಗೆ ಹೋಗ್ತಾನೆ, ಇವ್ನ ಮಕ್ಕಳು ಏನ್ ನೋಡೋದು ಅಂತ ಅವ್ರು ಬೇಜಾರಾಗಲ್ವಾ? ಡೈಲಿ ವ್ಲಾಗ್ಸ್ ಬೇರೆ, ಯೂಟ್ಯೂಬ್ ವ್ಲಾಗ್ ಬೇರೆ, ಡೈಲಿ ಯೂಟ್ಯೂಬ್ ವ್ಲಾಗ್ ಬೇರೆ ಮಾಡೋಣ. ನೀನ್ ಎಲ್ಲಾದ್ರೂ ನನಗೆ ಕರ್ಕೊಂಡು ಹೋಗ್ತಾನೆ, ನೀನ್ ನಿಮ್ ಹುಡುಗಿ ಜೊತೆ ಡೈಲಿ ಆಚೆ ಓಡಾಡ್ತಾ ಇರ್ತೀಯ, ನಾವು ಹೋಗ್ತೀರಾ? ಹೋಗಲ್ಲ, ಸಿಂಗಲ್. ಅದೆಲ್ಲ ಹಾಕಲ್ಲ ಹಾಕಲ್ಲ. ಐ ನೋ ಏನೇನ್ ಆಡ್ ಮಾಡೋದು. ನೈಟೆಲ್ಲ ನಿದ್ದೆಗೆಟ್ಟು ಇಲ್ಲಿವರೆಗೂ ಬಂದ್ಬಿಟ್ಟು ನನ್ನ ಮಗನೊಂದು ಸ್ನಾನ ಮಾಡೋಕ್ಕೊಂದು ರೂಮ್ ಹುಡ್ಕಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಓಡಾಡ್ ಸಾಕಾಗ್ತೈತೆ. ನಮ್ಮ ಅಣ್ಣಂದು ಟ್ಯಾಂಕ್ ಫುಲ್ ಆಗೈತೆ. ಸಂದೀಪಂದು ಮುಂದೆ ಹೆಂಗ್ ನಡೀತಾವನೆ ನೀನೇ ನೋಡ್ಬೋದು. ಅಳ್ತಾವನೆ ಒಂದಿಗೆ ಬಸ್ರಿ ಹೆಂಗ್ ಸೋದಂಗೆ ಹೋಗ್ತಾವನೆ, ಏನಕ್ಕಂತ ಗೊತ್ತಿಲ್ಲ. ಕಣ್ಣೆಲ್ಲ ಡಿಗಾಗೈತೆ. ಟ್ಯಾಂಕ್ ಫುಲ್ ಆಗೈತೆ. ನಿಮಗೆ ಗೊತ್ತಿರ್ಬೋದು ಯಾವ ಟ್ಯಾಂಕು ಅಂತ. ಅದು ದೊಡ್ಡ ಟ್ಯಾಂಕ್, ಅದು ಟ್ಯಾಂಕ್ ಭಾರಿ ದೊಡ್ಡದೈತೆ. ಅದು ಲೋ ಡೌನ್ ಮಾಡೋಕ್ಕೆ ಇದಾಗುತ್ತೆ. ಹಿಂಗೆ ಇಲ್ಲೇ ಒಳಗಡೆ ಹೋಗೋಣ. ಇದು ದೇವಸ್ಥಾನದ ಎಂಟ್ರಿ. ಇಲ್ಲೇ ಎಲ್ಲ ಸ್ನಾನ ಮಾಡೋಕ್ಕೆ ಅಂದರು. ಎಲೆಕ್ಟ್ರಿಕ್ ಐಟಮ್ ನಾಟ್ ಅಲೌಡ್ ಇನ್ಸೈಡ್ ದ ಟೆಂಪಲ್. ಮಚ್ಚಾ ನನ್ನ ಫೋನ್ ಎಲೆಕ್ಟ್ರಿಕ್ ಐಟಮ್ ಕಣೋ. ಫೋನಲ್ಲ ಇದೆ, ಯಾರೋ ಯೂಸ್ ಮಾಡ್ತಾನೆ ಒಳಗಡೆ ಬೀಳುತ್ತೆ. ಓ ಮಚ್ಚಾ ಜನ ಸಾಗರ. ಚಪ್ಪಲಿ ಎಲ್ಲ ಇಲ್ಲೇ ಬಿಡ್ಬೋದಿತ್ತಲ್ಲ ನಾವು. ಮಳೆ ಬರ್ತೈತೆ ಕೇಳಂತೇಳಿ ಎಲ್ಲೈತೆ ಏನ್ ಕತೆ ಅಂತ. ಸ್ನಾನ ಮಾಡೋದು ಎಲ್ಲಿ ಅಂತ ಕೇಳೋಣ ಗೈಸ್. ಅದೇ ದೇವಸ್ಥಾನ ಒಳಗಡೆ ಕಾಣಿಸ್ಬೋದು, ಜನ ಸಾಗರ. ಇವಾಗ ಹೋಗಿ ನಿಂತ್ಕೊಂಡ್ಬಿಟ್ರೆ 5 ಅವರ್ 100% ಹೊರಗಡೆ ಬರಲ್ಲ ನಾವು. ಸಂದೀಪ್ ನೀವು ಸ್ನಾನ ಮಾಡೋದು ಎಲ್ಲಿ ಅಂತ ಸಂದೀಪ್ ಕೇಳ್ತಾನೆ. ಸಂದೀಪ್ ಬೈ, ನೀನ್ ಕೇರಳ ಲ್ಯಾಂಗ್ವೇಜ್ ಕಲ್ತಿದ್ದೀವಿ ಸಾರ್ಥಕ.
ಕೇರಳ ಲ್ಯಾಂಗ್ವೇಜ್ ಇನ್ ಕಲ್ತಿದ್ಕೋ ಸಾರ್ಥಕ ಮಚಾಲೆ ಕೇರಳ ಲ್ಯಾಂಗ್ವೇಜ್ ಒಂದು ರೂಮಾ ₹100 ಓಕೆ ಹಂಗಾರೆ ಹೋಗೋಣ ನಡಿ ಒಬ್ರಿಗೆ ₹100 ಅಂತೆ ಸರ್ ನೀನು ಏನೋ ಬೇರೆ ಏನೋ ಮಾಡಿಸ್ತಿದ್ದ ಇಲ್ಲ ಬಸ್ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ನಡೆಸ್ತಾನೆ ಅವನೇ ಇದೇ ರೂಮ್ ಅನ್ಕೊಂಡು ಬಿಲ್ಡಿಂಗ್ ಬೇರೆ ತೋರ್ಸೋಣ ನಾವು ಬಂದಿದ್ ಕಾರ್ ಹತ್ರನೇ ಬಂದಿದೀವಿ ವಾಪಸ್ಸು ಇಲ್ಲೇ ಹೋಗ್ಬೋದು ಬಾರ ಮುಂದಕ್ಕೆ ಪೊಲೀಸು ನಾಟ್ ಅಲೌಡು ಗುದ್ಗಿದ್ ಬಿಸಾಕದೇನ್ ನಾವು ನಾವು ಹೊಡೆದಾಕ ಅವನ್ನ ನಮಗೆ ನ್ಯೂಸ್ ಅಂದ್ರೆ ಒಬ್ಬ ತಮಿಳ್ ಮಾತಾಡಕ್ ಬರ್ತದೆ ಇನ್ನೊಬ್ಬನ್ ತೆಲುಗು ಮಾತಾಡಕ್ ಬರುತ್ತೆ ಇನ್ನೊಬ್ಬನಿಗೆ ಮಲಯಾಳಮೇ ಮಾತಾಡಕ್ ಬರ್ತದೆ ಅಡ್ವಾಂಟೇಜ್ ಅದಕ್ಕೆ ಮಲ್ಟಿ ಲ್ಯಾಂಗ್ವೇಜ್ ಪರ್ಸನ್ನ ನೀವು ಕರ್ಕೊಂಡು ಹೋಗಿ ಅಂತ ಹೇಳೋದು ಅದಕ್ಕೇನೆ ಯೂಸ್ ಆಗುತ್ತೆ ನಿಮಗೆಲ್ಲ ಸುಮ್ಮನೆ ಓಡಾಡ್ಸವನೆ ಆಗ್ಲೇ ಬಂದಿದ್ದು ಥಿಯೇಟ್ರಿಗೆ ಹೋಗಿ ಥಿಯೇಟ್ರ್ ಮೂವಿ ನೋಡ್ಕೊಂಡು ಬಂದ್ಮಾರ ನೋಡಿ ಇವಾಗಿನ ಯಾವ್ದೋ ಬಿಲ್ಡಿಂಗ್ ತೋರಿಸ್ದ ಇವಾಗ ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡಿದ್ರೆ ಮತ್ತೆ ಇನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಅವ್ನು ನೋಡಿ ಗೂಬೆ ಇದ್ದಂಗ ಅವನೇ ಸುಡು ತಣ್ಣಿ ಸುಡ್ ತಣ್ಣಿ ಅಂದ್ರೆ ಬಿಸಿ ನೀರು ಸುಡ್ತಾ ಇರೋ ನೀರು ಅಂತ ಸುಡ್ತಾ ಇರೋ ನೀರು ಬಿಸಿ ಬಿಸಿ ಸುಡ್ತಾ ಇರೋ ನೀರು. ಸಾರ್ಥಕ ಲಂಗೋಟಿ ಹಾಕಿದ್ಯಾ ಒಳಗಡೆ ಇದಾಕಿದ್ಯಾ ಪಂಚೆ ಸಂದೀಪ್ ಇಲ್ಲೋಡು ಇಂತ ಸ್ನಾನ ಮಾಡ್ಕೊಂಡ್ ಬಂದ್ರಿ ಇವಾಗ ದರ್ಶನಕ್ಕೆ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಏನು ಹೋಗ್ಬೇಕಂತ ಗೊತ್ತಿಲ್ಲ ನಮ್ಗೆ ಹೋಗ್ಬಿಟ್ಟು ಇದ್ ಮಾಡೋದು ನಿಮ್ ಮನೆಯವರೆಲ್ಲ ಇಲ್ಲೇ ಇರ್ತಾರೆ ಬೈಲ್ ಮಾತಾಡ್ಸೋ ಅದಕ್ಕೆ ನಮ್ಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ನೀನ್ ಮಾತಾಡ್ಬೇಕು ತಾನೆ ದೇವಸ್ಥಾನ ಎಂಟ್ರಿ ಮಾತ್ರ ಕಾಣಿಸ್ತೈತೆ ನಮ್ಗೆ ಇನ್ನ ದರ್ಶನ ಮಾಡಿಲ್ಲ ದರ್ಶನ ಮಾಡ್ಬೇಕು ಒಳಗಡೆ ಹೋಗ್ಬಿಟ್ಟು ಎಲ್ಲ get lost. Just get the hell out of here. ಇಂಗ್ಲಿಷ್ ಬರಲ್ಲ ಅಂದ್ರೆ ಮುಚ್ಕೊಂಡು ಕರೆಕ್ಟಾಗಿ ಮಾತಾಡೋಣ ಬರಲ್ಲಪ್ಪ ಆಯ್ತು ಫೈನಲಿ ದೇವ್ರ ದರ್ಶನ ಮುಗೀತು ಈ ಡ್ರೆಸ್ ಅವ್ರು ಯಾರೋ ಮಸ್ತ್ ಸಿಕ್ಕಿದ್ರು 3 hours ರಶಲ್ಲಿ ದರ್ಶನ ಮಾಡಿದ್ವಿ 3 hours ಅಲ್ಲ 3 hours 2.5 hours 4 hours ಏಯ್ 11 o'clock ಬಂದಿದ್ದು ನಾವು 1:45 ಗೆ ಇದಾಗಿರೋದು ನಾವು ಎಂಟ್ರಿ ಆಗಿದ್ದು ಇಲ್ಲಿಗೆ ದರ್ಶನ ಮುಗೀತು ಏನ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಇದು ಬಿಟ್ರೆ ನೆಕ್ಸ್ಟ್ ಲಾಟ್ರಿ ಟಿಕೆಟ್ ಉಡುಪಿ ಶ್ರೀಕೃಷ್ಣ ಇದು ಜಾಸ್ತಿ ಪ್ರಿಯಾರಿಟಿ ಕೊಟ್ಟು ಲಾಟ್ರಿ ಟಿಕೆಟ್ ಸಿಗುತ್ತೆ ಅದನ್ನು ನಾವು ತೋರ್ಸು ನೋಡಿ ಲಾಟ್ರಿ ಮಾಡ್ತಾ ಇದಾರೆ ಲಾಟಿ ಮಾಡ್ತಾ ಇದ್ದಾರೆ ಸಂದೀಪ್ ಮಿಸ್ ಆಗಿ ತಗೊಂಡ ಅಂದ್ರೆ ಲಕ್ಷ ಗಂಟೆ ಅವ್ನ ಲಕ್ ಚೆನ್ನಾಗಿತ್ತು ಅಂದ್ರೆ ₹20 ₹30 ಸಿಗುತ್ತೆ 500 500 ಕೋಟಿನಾ ಎಷ್ಟೋ ಮಜಾ ಈ ಕಡೆ ಅನ್ಸುತ್ತೋ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎತ್ಕೊಂಡ್ಬಿಡ್ತಾರೆ ಅದೇ ಹಿಂಗೆ ಹೋಗ್ಬಿಡೋಣ ಇಲ್ಲ ಯಾವ ಕಡೆ ಬಂದಿದ್ ನಾವು ನಿಂದ ಹಿಂಗೆ ಹೋಗ್ಬಿಡೋಣ ನಡಿ ಹಂಗೆ ಅದೇ ಹಿಂಗೆ ಹೋಗ್ಬಿಡೋಣ ಹಿಂಗೆ ಅಲ್ಲ ಬಂದಿ ನಾವು ನಾವು ಕಾರ್ ಎಲ್ಲಿ ನಿಲ್ಸಿದೀವಿ ಅನ್ನೋದು ನಮಗೆ ಮರ್ತೋಗ್ಬಿಟ್ಟೈತೆ ಫ್ರೆಂಡ್ಸ್ ನೋಡ್ರಿ ನಾವು ಹೊಸಲಿ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ್ಲೂ ಇದೇ ತರ ಆಗಿದ್ದು ಬರೀ 2 ಅವರ್ ಕಾರೇ ಹುಡ್ತಿದ್ವಿ ಈಗ ಒಳ್ಳೆ ಜನ 2.5 ಅವರ್ ದರ್ಶನ ಮುಗೀತು ಎಕ್ಸ್ಪೀರಿಯನ್ಸ್ ಸಕಲಾಗಿತ್ತು ಸಾಕಾಗಿತ್ತು ಇವಾಗ ಯಾವ್ದೋ ಸ್ಟ್ಯಾಚು ಹೆಸರು ಐಮಲೆ ಹೋಗೋಣ ಇವಾಗ ಮಲೆ ಆಮೇಲೆ ಆಮೇಲೆ ಬಾಹುಬಲಿ ಮೂವಿ ತೆಗ್ದಿರೋ ಹೀರೋ ಇಲ್ಲೇ ಇದೆ ನೋಡಿ ಅಲ್ಲೊಂದು ಮೂವಿ ಯಾವ್ದು ಅತ್ರಪಲ್ಲಿ ವಾಟರ್ ಫಾಲ್ಸ್ ಹೋಗ್ತಾ ಇದೀವಿ ನೆಕ್ಸ್ಟ್ ಬರೀ ಹುಡುಗಿರು ನೋಡೋದೇ ಆಗೋಯ್ತು ಅಲ್ಲಿ ನೋಡಿ ಅಲ್ಲಿ ನೀವೇ ನೋಡ್ತಾ ಇದೀರಾ ಅಲ್ಲಿ ಹುಡುಗಿ ಹೋಯ್ತಾ ಇದಾರೆ ಇಲ್ಲಿ ನೋಡ್ತಾ ಇರ್ತಾನೆ ಏಯ್ ಸಂದೀಪ್ ಏನಿದು ಏನಕ್ ಬಂದಿರೋದ್ ನಾವು ದೇವಸ್ಥಾನಕ್ಕೆ ಬಂದಿದ್ಯಾ ಮತ್ತೆ ದೇವ್ರ ನೋಡ್ಬೇಕು ನೀನು. ಶ್ರೀಕೃಷ್ಣನ್ ತರ ಆಗೋಣ ಅಂತ ಕಣ ಇತ್ತು ಶ್ರೀಕೃಷ್ಣನ್ ತರ ಆಗೋಣ ಅಂತ ಇವು ತಗೋಣ ಏನು ಇವು ಹಾ ಇವಾಗ ತಿನ್ನಕ್ಕೆ ಊಟ ಬೇಡ ಸರ್ ಅಲ್ಲ ಊಟ ತಿಂತಾನ ಸರ್ ಇದು ಆಮೇಲೆ ತಿನ್ನಕ್ಕೆ ಯಾವ್ದದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಎಷ್ಟು ಸೆಕ್ಯೂರಿಟಿ ಇತ್ತೋ ಅಷ್ಟೇ ಸೆಕ್ಯೂರಿಟಿ ಇಲ್ಲೂ ಕೂಡ ಇದೆ ಯಾಕಂದ್ರೆ ಅಷ್ಟು ಫೇಮಸ್ ಇದೆ ದೇವಸ್ಥಾನ ಫಸ್ಟ್ ಇದು ಬಿಟ್ರೆ ಆಮೇಲೆ ನೆಕ್ಸ್ಟ್ ಉಡುಪಿ ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನ ತುಂಬಾ ಜನ ಇದಾರೆ ಫೋನ್ ಅಲೋ ಮಾಡ್ಲಿಲ್ಲ ಒಳಗಡೆ ಇಲ್ಲಾಂದ್ರೆ 2.5 hour ಆಗ್ತಿದ್ವಿ. journey. ಇಲ್ಲಾಂದ್ರೆ ಅದನ್ನ ವಿಡಿಯೋ ಹಾಕ್ಬೋದಿತ್ತು ಏನ್ ಮಿಸ್ಸಿಂಗ್ ಅಂದ್ರೆ ಕೌಂಟರ್ ಅಲ್ಲಿ ನಿಂತ್ಕೊಂಡಿದ್ವಿ ಪಾಲ್ ಪಾಯಸ ಮಿಸ್ ಆಗೋಯ್ತು ನಮ್ಗೆ ಫೇಮಸ್ ಅದು ಮಿಸ್ ಆಗೋಯ್ತು ನೋಡೋಣ next time ಲ್ಯಾಂಗ್ವೇಜ್ ಬರಲ್ಲ ಲ್ಯಾಂಗ್ವೇಜ್ ಬಂದಿರೋನೇ ನನ್ನ ಮಗ ನಮ್ ಜೊತೆ ಮಾತಾಡ್ತಾ ಇಲ್ಲ ಐಫೋನ್ ಐತಂತ ಫೋಟೋ ಇದ್ದಿಲ್ಲ ಕರೆಕ್ಟಾಗಿ ನೀನ್ ತಗೋತೀನಿ ಅಂದಲ್ಲ ಯಾವಾಗ ಫಸ್ಟ್ ಮನೇಲಿ ಇಟ್ಟಿರೋ ನೋಟ್ಗಳು ಆಚೆ ತೆಗಿ
ತಗೊಳ್ಳುವಂತೆ ಆಮೇಲೆ. ಹೊಟ್ಟೆ ಹಸಿದಿದೆ, ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ನೈಟ್ ಸ್ವಲ್ಪ ಎಗ್ ರೈಸ್ ತಿಂದಿದ್ದೆ ಲಾಸ್ಟು. ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಐಮಲೈ, ಆಮೇಲೆ ಅತ್ತರಪಲ್ಲಿ ವಾಟರ್ ಫಾಲ್ಸ್, ಆಮೇಲೆ ಮುನ್ನಾರ್. ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ನೋಡ್ತಾ ಇರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಒಂದ್ ಒಳ್ಳೆ ವ್ಯೂ ಪಾಯಿಂಟ್ ಹತ್ರ ಹೋಗ್ತೀವಿ. ಎಲ್ಲಿ? ಹೇಳ್ತೀನಿ ಬೆಳಿಗ್ಗೆನಾ? ಮಾರ್ನಿಂಗ್. ಮಾರ್ನಿಂಗ್ ಎದ್ದೇಳ್ತೀರಾ ನೀವು? ನನಗೆ ಯಾಕೆ ಕೊಡೋರು? ಎದ್ದೇಳಬೇಕು. ಸ್ವಿಮ್ಮಿಂಗ್ ಬಂದಿರುತ್ತೆ ಪೂಲ್ ರೂಮ್ ಅದಕ್ಕೆ. ಮಾಡೋಣ ಅಂತ ಯೋಚನೆ ಮಾಡ್ತಿದೀವಿ, ಸಿಗ್ಬೇಕು ರೂಮ್. ಸ್ವಿಮ್ಮಿಂಗ್ ಪೂಲ್ ಮಾಡಿ ರಶ್ ಇದೆ ಮಾತ್ರ. ಬಟ್ ಈಜ್ ಬರ್ತಾ ಇರೋನ್ನ ಅದ್ರ ಒಳಗಡೆ ದಬ್ತೀವಿ. ದಬ್ಬ ಹಾಕೋಣ. ದಬ್ಬದೇನ್ ಬೇಡ, ಕೆಳಗಡೆ ಬಿದ್ದಂದ್ರೆ ಅವನೇ ಎದ್ದಳಲ್ಲ ಮೇಲೆ, ನೀರೆಲ್ಲ ಆಚೆ ಬಂದಿರ್ತದೆ. ಸೊ ಹೋಗೋಣ, ಕೀಪ್ ವಾಚಿಂಗ್. ಹೌದು ಸರ್, ಇಲ್ಲಿ ಬಂದ್ರೆ ಅದೇ ಬೇಡ್ಕೋಬೇಕು. ಲೈ ಕೃಷ್ಣನ್ ತರ 4,000 ಜನ ಬೇಡ, ಒಬ್ಳು ಕೊಡು ಅಂತಂದ. ಹೇಳೋ ಮತ್ತೇನಂತ ಬೇಡ್ಕೊಂಡೆ? ಮಗ ತೋರ್ಸಾಯ್ತು, ಇಲ್ಲಿ ತೋರ್ಸಿ ತಿರ್ಗಾ ಏನಂತ ಬೇಡ್ಕೊಂಡೆ? ಹಾ ಅಲ್ಲ, ಡೆಫಿನೆಟ್ಲಿ ಇವನು ಪೂರ್ಣ ಅಂತೂ ಬೇಗ ನನ್ನ ಮದುವೆ ಆಗಲಿ, ನಮ್ಮ ಮಾವನ ಹತ್ರ ಮಾತಾಡೋ ತಾಕತ್ ಕೊಡಪ್ಪ ನನಗೆ ಅಂತ ಹೇಳಿ ಬೇಳ್ಕೊಂಡು. ಸಮಾಧಾನ. ಈ ಬ್ಲಾಗ್ ನಿಮ್ಗೆ ಹಾಕ್ತೀನಿ, ಮುಂಚೆ ನಿಮ್ಮ ಅಪ್ಪ ನೋಡ್ಲಿ ಫಸ್ಟ್. ಹಾಕೋ. ನೀವು ಅಪ್ಪಾಜಿನೇ ಹೋಗುತ್ತ ಅಂದ್ರೆ ಮನೆಗೆ. ಇವಾಗ ಯಾವಲ್ಲ ಮಗ ಅವನು, ನನ್ನ ಮಗನ ತಾಕತ್ತಿಲ್ಲ ಅಂದವನು. ನಿಧಾನ. ಎಲ್ಲರಿಗೂ ಮುಂದೆ ಪ್ಯಾಕ್ ಇತ್ತು ಅಂದ್ರೆ 4 ಪ್ಯಾಕ್ 6 ಪ್ಯಾಕ್ ಇತ್ತು ಅಂದ್ರೆ ಇವನಿಗೇನಿದು ಹಿಂದೆ 4 ಪ್ಯಾಕ್ ಇದಾವಲ್ಲ. ವಾಟ್ ಇಸ್ ದಿಸ್ ಸಂದೀಪ್?